ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು techessentialskannada ಯೂಟ್ಯೂಬ್ ಚಾನಲ್. ಬನ್ನಿ ನಾವು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಡಾಟಾ ರಿಕವರಿ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೇನೆ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಡೆಸ್ಕ್ಟಾಪ್ ಇರುತ್ತೆ, ಕ್ಯಾಮ್ರಾಗಳಿರುತ್ತೆ. ಇಂಪಾರ್ಟೆಂಟ್ ಫೈಲ್ಸ್ ಗಳನ್ನ ನಾವು ಇವಾಗ ಏನ್ ಮಾಡ್ತಿದೀವಿ ಅಂದ್ರೆ ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಸೇವ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಡೆಸ್ಕ್ಟಾಪ್ ಹಾರ್ಡ್ ಡಿಸ್ಕ್ ಅಲ್ಲಿ ನಾವು ಸೇವ್ ಮಾಡ್ತೀವಿ. ಬಟ್ ಯಾವ್ದನ್ನು ನಾವು ಕರೆಕ್ಟ್ ಆಗಿ ನಂಬೋಕ್ಕಾಗಲ್ಲ. ಯಾವ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ, ಎಕ್ಸ್ಟೆಂಟ್ಲಿ ಇರ್ಬೋದು, ಅಥವಾ ಮ್ಯಾನ್ ಹ್ಯಾಂಡ್ಲಿಂಗ್ ಅಲ್ಲಿ ಇರ್ಬೋದು, ಅಥವಾ ಆಂಟಿ ವೈರಸ್ ಸಾಫ್ಟ್ವೇರ್ಸ್ ಇಂದ ಇರ್ಬೋದು, ಅಥವಾ ವೈರಸ್ ಬಂದ್ಬಿಟ್ಟು ಡೇಟಾನ ಕರಪ್ಟ್ ಆಗೋ ಚಾನ್ಸ್ ತುಂಬಾನೇ ಇರುತ್ತೆ. ಅಂತ ಸಮಯದಲ್ಲಿ ನಾವು ಡಾಟಾ ರಿಕವರಿನ ಹೇಗ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಈಗ ಮೇನ್ ಎಕ್ಸಾಂಪಲ್ ಆಗಿ ಏನಾಗುತ್ತೆ ಅಂದ್ರೆ, ನಾವು ಪೆನ್ ಡ್ರೈವ್ ಅಥವಾ ಹಾರ್ಡ್ ಡಿಸ್ಕ್ ಡಾಟಾ ರಿಕವರಿ ಬ್ಯಾಕಪ್ ಡಿಸ್ಕ್ ಅನ್ನು ಯೂಸ್ ಮಾಡುವಾಗ ಕರೆಕ್ಟ್ ಆಗಿ ನಾವು ರಿಮೂವ್ ಮಾಡದೇ ಇರೋದ್ರಿಂದ ಹಾರ್ಡ್ ಡಿಸ್ಕ್ ಕರಪ್ಟ್ ಆಗುತ್ತೆ. ಮತ್ತೆ ತುಂಬಾ ಹಳೆ ಹಾರ್ಡ್ ಡಿಸ್ಕ್ ಆದ್ರೂ ಡಾಟಾ ಕರಪ್ಟ್ ಆಗೋ ಚಾನ್ಸ್ ತುಂಬಾನೇ ಇರುತ್ತೆ. ವೈರಸ್ ಇಂದನೂ ಡಾಟಾ ಕರಪ್ಟ್ ಆಗೋ ಚಾನ್ಸ್ ಇರುತ್ತೆ. ಅದನ್ನೆಲ್ಲ ವಿಷಯಗಳಿಗೆ ನಾನು ನಿಮ್ಗೆ ಇದರಲ್ಲಿ ಮಾಹಿತಿಯನ್ನ ಕೊಡ್ತೇನೆ, ಹೇಗೆ ಡಾಟಾ ರಿಕವರಿ ಮಾಡ್ಕೊಳ್ಳೋದು ಅಂತ ಹೇಳಿ. ಇವಾಗ ಅಟ್ ಪ್ರೆಸೆಂಟ್ ಡೇಸ್ ಡಾಟಾ ರಿಕವರಿ ಕಾಸ್ಟ್ ನಿಮ್ಗೆ ಹೇಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತು. ಆಲ್ರೆಡಿ ತುಂಬಾ ಹೆವಿ ಅಮೌಂಟ್ ಅನ್ನು ಪೇ ಮಾಡ್ಬೇಕಾಗತ್ತೆ ಡಾಟಾ ರಿಕವರಿ ಮಾಡ್ಕೊಳ್ಳೋದಾದ್ರೆ. ಅದು ಯಾವ್ದು ಬೇಡ, ಸಿಂಪಲ್ ಆಗಿ ನಾವೇ ಸ್ವಲ್ಪ ಕೆಲವೊಂದು ಐಡಿಯಾಗಳನ್ನ ಉಪಯೋಗಿಸಿ, ಕೆಲವೊಂದು ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡೋದ್ರಿಂದ ನಾವು ಡಾಟಾ ರಿಕವರಿಗಳನ್ನ ನಾವೇ ಮಾಡ್ಕೋಬಹುದು. ಬನ್ನಿ ಅದೇ ತರದ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಯಾಕೆಂತಂದ್ರೆ ನಾನು ಇವಾಗ ಕಸ್ಟಮರ್ ಕಡೆಯಿಂದ ಒಂದು ಹಾರ್ಡ್ ಡಿಸ್ಕ್ ನಾನು ತಗೊಂಡಿದ್ದೇನೆ ಡಾಟಾ ರಿಕವರಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಬಟ್ ಅದೇ ಹಾರ್ಡ್ ಡಿಸ್ಕ್ ಲೈವ್ ಆಗಿ ನಿಮ್ಗೆ ನಾನು ಹೇಗೆ ಡಾಟಾ ರಿಕವರಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಇಲ್ಲಿ ನನ್ನ ಹತ್ರ ಒಂದು ಹಾರ್ಡ್ ಡಿಸ್ಕ್ ಇದೆ. ಇಲ್ಲಿ ಏನ್ ಇಂಟು ಮಾರ್ಕ್ ಗಳು ಏನ್ ತೋರಿಸ್ತಾ ಇದೆಯಲ್ಲ, ಈ ಎಲ್ಲಾ ಹಾರ್ಡ್ ಡಿಸ್ಕ್ ಡ್ರೈವ್ ಗಳು ಏನಾಗಿದೆ, ಹೆಲ್ತಿ ಆಗಿಲ್ಲ. ಮೇ ಬಿ ಇದು 7% to 8% ಹೆಲ್ತಿ ಇದೆ ಈ ಹಾರ್ಡ್ ಡಿಸ್ಕ್. ತುಂಬಾ ಹಳೆ ಹಾರ್ಡ್ ಡಿಸ್ಕ್ ಇದು. ಇದ್ರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಕಸ್ಟಮರ್ ತುಂಬಾ ಡೇಟಾಗಳನ್ನ ಇಟ್ಟಿದ್ದಾರೆ, ಇಂಪಾರ್ಟೆಂಟ್ ಡೇಟಾಗಳನ್ನೆಲ್ಲ ಇಟ್ಟಿದ್ದಾರೆ. ಅದ್ಯಾವುದು ಅವರಿಗೆ ರಿಕವರಿ ಸಿಗ್ತಾ ಇಲ್ಲ ಅವರಿಗೆ. ಅಂದ್ರೆ ಹಾರ್ಡ್ ಡಿಸ್ಕ್ ಕರಪ್ಟ್ ಆಗಿದೆ ನೋಡಿ. ಇವಾಗ ಈ ಜಿ ಡ್ರೈವ್ ಏನಿದೆಯಲ್ಲ, ಈ ಜಿ ಡ್ರೈವ್ ಹಾರ್ಡ್ ಡಿಸ್ಕ್ ಏನಾಗಿದೆಯಲ್ಲ, ಜಿ ಡ್ರೈವ್ ಕರಪ್ಟ್ ಆಗೋಗಿದೆ. ಇದನ್ನ ಓಪನ್ ಮಾಡಕ್ ಹೋದ್ರೆ ನಮ್ಮ ಹತ್ರ ಓಪನ್ ಆಗ್ತಾ ಇಲ್ಲ ನೋಡಿ. ಜಿ ಡ್ರೈವ್ ಇಸ್ ನಾಟ್ ಆಕ್ಸೆಸಬಲ್, ಆಕ್ಸೆಸ್ ಇಸ್ ಡಿನೈಡ್ ಅಂತ ಬರುತ್ತೆ ನಿಮ್ಗೆ. ಈ ತರ ನಿಮ್ಗೆ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ ಇರ್ಬೋದು, ಅಥವಾ ಡೆಸ್ಕ್ಟಾಪ್ ಹಾರ್ಡ್ ಡಿಸ್ಕ್ ಇರ್ಬೋದು, ಮೆಮೊರಿ ಕಾರ್ಡ್ ಇರ್ಬೋದು, ಪೆನ್ ಡ್ರೈವ್ ಇರ್ಬೋದು, SD ಕಾರ್ಡ್ ಇರ್ಬೋದು, ಅಥವಾ ನಾವು ಕ್ಯಾಮ್ರಾಗಳಿಗೆ ಬಳಸುವಂತ ಮೆಮೊರಿ ಕಾರ್ಡ್ ಇರ್ಬೋದು. ಸಮ್ಟೈಮ್ಸ್ ಈ ತರ ಪ್ರಾಬ್ಲಮ್ಗಳು ಬಂದೇ ಬರುತ್ತೆ. ಅದನ್ನ ನೀವು ಲ್ಯಾಬಿಗೆ ತಗೊಂಡೋದ್ರೆ ಅಥವಾ ಲ್ಯಾಬ್ ಸೆಂಟರ್ ನೀವು ತಗೊಂಡೋದ್ರೆ ಅಲ್ಲಿ ತುಂಬಾನೇ ಚಾರ್ಜ್ ಮಾಡ್ತಾರೆ. ಮಿನಿಮಮ್ ಏನಿಲ್ಲ ಅಂತಂದ್ರೆ 5,000 to 10,000 ಹತ್ರ ಹೋಗುತ್ತೆ ನಿಮ್ಗೆ ಡಾಟಾ ರಿಕವರಿ ಕಾಸ್ಟ್ ನಿಮ್ಗೆ. ಇದನ್ನೇ ನಾವು ಲೈವ್ ಆಗಿ ನಿಮ್ಗೆ ತೋರಿಸ್ಕೊಡ್ತೇನೆ, ಹೇಗೆ ಡಾಟಾ ರಿಕವರಿ ಮಾಡೋದು ಅಂತ ಹೇಳಿ. ನೋಡಿ, ಈ ಜಿ ಡ್ರೈವ್ ಏನಿದೆಯಲ್ಲ, ಇದರಲ್ಲಿ ಡೇಟಾ ಇದೆ. ಈ ಡೇಟಾ ನಮ್ಗೆ ಓಪನ್ ಮಾಡಿ ನಾವು ಡಾಟಾ ರಿಕವರಿ ಮಾಡ್ಕೊಡ್ಬೇಕು ಕಸ್ಟಮರ್ಗೆ. ಬಟ್ ಇದೇನಾಗುತ್ತೆ ಅಂದ್ರೆ, ಯಾವುದೇ ಸಿಸ್ಟಮ್ ಗೆ ನಾವು ಹಾಕಿದ್ರು ಅಥವಾ ಯಾವುದೇ ಲ್ಯಾಪ್ಟಾಪ್ ಗೆ ನಾವು ಹಾಕಿದ್ರು ಇದು ಡಾಟಾ ರಿಕವರಿ ಆಗಲ್ಲ ಇದರಲ್ಲಿ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ, ಇದು ಜಿ ಇಸ್ ನಾಟ್ ಆಕ್ಸೆಸಬಲ್, ಆಕ್ಸೆಸ್ ಇಸ್ ಡಿನೈಡ್ ಅಂತ. ಇದು ಡ್ರೈವ್ ಅಂತ ಹೇಳ್ತೀವಲ್ಲ, ಈ ಲೋಕಲ್ ಡಿಸ್ಕ್ NTFS ಫೈಲ್ ಫಾರ್ಮೆಟ್ ಅಲ್ಲಿ ಇದೆ ಇದು. ಈ ಜಿ ಡ್ರೈವ್ ಏನ್ ಹೇಳ್ತೀವಲ್ಲ, ಈ ಜಿ ಡ್ರೈವ್ ಕರಪ್ಟ್ ಆಗಿದೆ. ಇದನ್ನ ಡಾಟಾ ರಿಕವರಿ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಸಾಫ್ಟ್ವೇರ್ ಥ್ರೂ ನಾವು ಹೋಗ್ಬೇಕಾಗತ್ತೆ, ಕೆಲವೊಂದು ಸೆಟ್ಟಿಂಗ್ ಗಳನ್ನ ಮಾಡ್ಕೋಬೇಕಾಗತ್ತೆ. ಅದನ್ನ ನಾನು ಇವಾಗ ತೋರಿಸ್ತೀನಿ ನೋಡಿ. ಇದನ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡ್ಬಿಟ್ಟು ಇಲ್ಲೊಂದು ಸಾಫ್ಟ್ವೇರ್ಸ್ ಅನ್ನ ರನ್ ಮಾಡೋಣ. ನೋಡಿ, ನಾವು ಇವಾಗ ಈ ಸಾಫ್ಟ್ವೇರ್ಸ್ ಅನ್ನ ನಾವು ರನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಗೆ ಈ ಸಿಸ್ಟಮ್ ಅಲ್ಲಿ ಎಷ್ಟು ಹಾರ್ಡ್ ಡಿಸ್ಕ್ ಕನೆಕ್ಟ್ ಆಗಿದೆ ಆ ಎಲ್ಲ ಹಾರ್ಡ್ ಡಿಸ್ಕ್ ಡ್ರೈವ್ ಗಳು ನಮ್ಗೆ ಶೋ ಆಗ್ತಾ ಇರುತ್ತೆ. ಸಿ ಡ್ರೈವ್, ಡಿ ಡ್ರೈವ್, ವೆಬ್ ಡ್ರೈವ್, ಜಿ ಡ್ರೈವ್, H ಡ್ರೈವ್, I ಡ್ರೈವ್ ಅಂತ ಹೇಳಿ. ಬಟ್ ನಮ್ಗೆ ಇವಾಗ ಡಾಟಾ ರಿಕವರಿ ಬೇಕಾಗಿದ್ದು ಜಿ ಡ್ರೈವ್ ಏನಿದೆ, ಈ ಜಿ ಡ್ರೈವ್ ಡಾಟಾ ನಮ್ಗೆ ಬೇಕಾಗಿರೋದು. ಈ ಜಿ ಡ್ರೈವ್ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಜಿ ಡ್ರೈವ್ ಓಪನ್ ಆಗ್ತಾ ಇರಲಿಲ್ಲ, ಆಕ್ಸೆಸ್ ಡಿನೈಡ್ ಅಂತ ಬರ್ತಾ ಇತ್ತು. ಇಲ್ಲಿ ನೋಡಿ, ಈ ಜಿ ಡ್ರೈವ್ ಇವಾಗ ನಿಮ್ಗೆ ಇಲ್ಲಿ ಶೋ ಆಗ್ತಾ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗತ್ತೆ. ಮಾಡಿದ್ಮೇಲೆ ಈ ಸಾಫ್ಟ್ವೇರ್ ಅಲ್ಲಿ ನಾವು ಜಿ ಡ್ರೈವ್ ಅನ್ನ ಓಪನ್ ಮಾಡಿದ್ಮೇಲೆ ನಮ್ಗೆ ಈ ತರ ಡೇಟಾಗಳು ನಮ್ಗೆ ತೋರಿಸ್ತದೆ. ಈ ಪಾರ್ಟಿಷನ್ ಡೇಟಾ ತೋರಿಸ್ತದೆ, ಯಾವ ಡೇಟಾಗಳಿದೆ ಅಂತ ಹೇಳಿ ನಮ್ಗೆ ತೋರಿಸ್ತಾ ಇದೆ ನೋಡಿ. ಈಸಿಯಾಗಿ ನಾವು ಡಾಟಾ ರಿಕವರಿನ ಮಾಡ್ಕೋಬಹುದು ನೋಡಿ. ಜಿ ಡ್ರೈವ್ ನಾನು ಓಪನ್ ಮಾಡ್ತೇನೆ. ಜಿ ಡ್ರೈವ್ ಓಪನ್ ಮಾಡಿದ್ಮೇಲೆ ನಮ್ಗೆ ಈ ತರ ಬರುತ್ತೆ ನಿಮ್ಗೆ. ಇದ್ರಲ್ಲಿರೋ ಡೇಟಾ ನಾವು ರಿಕವರಿನ ಮಾಡ್ಕೋಬೇಕು ನಾವು. ನೋಡಿ, ಇವಾಗ ಇಲ್ಲಿ ಡೆಸ್ಕ್ಟಾಪ್ ಅಂತ ಇದೆಯಲ್ಲ, ಈ ಡೆಸ್ಕ್ಟಾಪ್ ಅಲ್ಲಿರೋ ಡೇಟಾನ ನಾನು ರಿಕವರಿ ಮಾಡ್ಬೇಕು. ಇವಾಗ ಈ ಡೆಸ್ಕ್ಟಾಪ್ ಫೈಲ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡ್ಬಿಟ್ಟು ಇದನ್ನ ನಾವು ರೈಟ್ ಕ್ಲಿಕ್ ಮಾಡಿ ಸೇವ್ ದಿಸ್ ಆಬ್ಜೆಕ್ಟ್ ಅಂತೇಳಿ ನಾವು ಕ್ಲಿಕ್ ಮಾಡ್ಕೊಡ್ಬೇಕಾಗತ್ತೆ. ಇದನ್ನ ಕೊಟ್ಟಿದ್ಮೇಲೆ ನಮ್ಗೆ ಇಲ್ಲೊಂದು ಪಾತ್ ತೋರಿಸುತ್ತೆ, ನಿಮ್ಗೆ ಯಾವ ಪಾತ್ ಅಲ್ಲಿ ನಾವು ಸೇವ್ ಮಾಡಬೇಕು ಅಂತ ಹೇಳಿ. ಸೇವ್ ಟು ಫೋಲ್ಡರ್ಸ್ ಅಂತ ತೋರಿಸುತ್ತೆ ನೋಡಿ. ನಾನು ಇಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ಹೋಗ್ಬಿಟ್ಟು ಬ್ಯಾಕಪ್ ಅಂತ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. ಈ ಫೋಲ್ಡರ್ ಅಲ್ಲಿ
ನನಗೆ ಡೇಟಾಗಳು ಬ್ಯಾಕಪ್ ಆಗಬೇಕು ಅಂತ ಹೇಳಿ. ಬಟ್ ಆ ಫೋಲ್ಡ್ ಇಲ್ಲಿ ಡೇಟಾ ಬ್ಯಾಕಪ್ ಅಂತ ಇದೆಯಲ್ಲ ನೋಡಿ, ಡೇಟಾ ಬ್ಯಾಕಪ್ ಒಳಗಡೆ ನನಗೆ ಫೈಲ್ ಸೇವ್ ಆಗ್ಬೇಕು. ನನಗೆ ಈ ಪಾತ್ ನಾನು ಸೇವ್ ಮಾಡ್ತೀನಿ ನೋಡಿ. ಯೂಸರ್ SCT ವಿಡಿಯೋ ಡೇಟಾ ಬ್ಯಾಕಪ್ ಈ ಫೋಲ್ಡರ್ ನಮಗೆ ನಾನು ಏನ್ ಸೆಲೆಕ್ಟ್ ಮಾಡಿದ್ದೇನಲ್ಲ ಇವಾಗ ಡೆಸ್ಕ್ಟಾಪ್ ಫೈಲ್ಸ್ ನ, ಈ ಡೆಸ್ಕ್ಟಾಪ್ ಫೈಲ್ಸ್ ನನಗೆ ಸೇವ್ ಆಗಬೇಕು. ಇಲ್ಲಿ ನಾನು ಪಾತ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ನಿಮ್ಗೆ ಡೇಟಾ ಪ್ರೊಸೆಸ್ ಆಗ್ತದೆ, ನಿಮ್ಗೆ ಬ್ಯಾಕಪ್ ಆಗ್ತಾ ಇದೆ. ಪೋರ್ಟಲ್ಲಿ ನಾವು ಚೆಕ್ ಮಾಡೋಣ ಬ್ಯಾಕಪ್ ಆಗಿದೆಯೋ ಇಲ್ಲ ಅಂತ ಹೇಳಿ. ನೋಡಿ, ಇಲ್ಲಿ ಡೆಸ್ಕ್ಟಾಪ್ ಮೇಲೆ ನಮ್ಗೆ ಏನಿದೆಯಲ್ಲ ಎಲ್ಲ ಡೇಟಾ ನಮಗೆ ಬ್ಯಾಕಪ್ ಆಗಿದೆ. ನೋಡಿ, ಡೆಸ್ಕ್ಟಾಪ್ ಅಲ್ಲಿ ಏನೇನು ಫೈಲ್ಸ್ ಗಳು ಇಟ್ಟಿದಿರಲ್ಲ ಅದೆಲ್ಲ ಫೈಲ್ಸ್ ಗಳು ನಮಗೆ ಇಲ್ಲಿ ಓಪನ್ ಆಗ್ತಾ ಇದೆ. ಏನೇನು ಫೈಲ್ಸ್ ಇತ್ತಲ್ಲ ಇಲ್ಲಿ ಒಂದು ಅದು ಮೂವಿ ಇಟ್ಟಿದ್ದಾರೆ, ಈ ಮೂವಿನೂ ಆಗ್ತಾ ಇದೆ. ಮತ್ತೆ ಅದೊಂದು ಸಾಂಗ್ಸ್ ಗಳಿದೆ, 2 ಸಾಂಗ್ಸ್, ಅದೆಲ್ಲ ಸಾಂಗ್ ಗಳು ಡೌನ್ಲೋಡ್ ಬ್ಯಾಕಪ್ ಆಗಿದೆ. ನೋಡಿ, ಕರಪ್ಟೆಡ್ ಡ್ರೈವ್ ಇಂದ ನಾವು ಡೇಟಾನ ಹೇಗೆ ಬ್ಯಾಕಪ್ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಈ ವಿಡಿಯೋದಲ್ಲಿ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.